ಜೈ ಹಿಂದ್ ಎಲ್ಲ ನನ್ನ ಇಂಡಿಯನ್ ಪೋಸ್ಟ್ ಆಫೀಸ್ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ, ಇಂಡಿಯನ್ ಪೋಸ್ಟ್ ಆಫೀಸ್ ಈಗಾಗಲೇ ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಅನ್ನು ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಈಗ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ವಿದ್ಯಾರ್ಥಿಗಳು ಅವ್ರದ್ದು ನೆಕ್ಸ್ಟ್ ಸ್ಟೆಪ್ ಏನಿದ್ದಿರ್ತೈತಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ದಿರ್ತೈತಿ. ನಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಒಂದು ಸಂಪೂರ್ಣವಾಗಿ ವಿಡಿಯೋ ಮಾಡಿ ತಿಳಿಸಿನ ಯಾವ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗ್ಬೇಕಂತೇಳಿ. ಆ ವಿಡಿಯೋ ಯಾರು ನೋಡಿದ್ರೆ ವಿಡಿಯೋ ನೋಡ್ರಿ. ಈಗ ನಮ್ಮ ಚಾನಲ್ ಒಳಗೆ ಅಪ್ಲೋಡ್ ಮಾಡಿನೋ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟನು. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಮಾರ್ಚ್ 23 ಇದ ಕೊನೆಯ ದಿನಾಂಕ ಆಗಿರ್ತೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋಕೆ. ನೀವು ಮೆಡಿಕಲ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊರಿ, ಕಂಪ್ಯೂಟರ್ ಸರ್ಟಿಫಿಕೇಟ್ ಜೊತೆಗೆ ಇನ್ನಿತರ ಡಾಕ್ಯುಮೆಂಟ್ಸ್ಗಳು ಬೇಕಾಗೋ ಅವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಡು ನೀವು ಏನೈತಿ ಮಾರ್ಚ್ 23 ಒಳಗಾಗಿ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊರಿ. ನಿಮ್ದು ಅದಾದ್ಮೇಲೆ ನೆಕ್ಸ್ಟ್ ಏನು ಸ್ಟೆಪ್ ಇದ್ದಿರ್ತೈತಿ, ಜಾಯ್ನಿಂಗ್ ಲೆಟರ್ ಇದ್ದಿರ್ತೈತಿ. ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನಾದ್ರೆ ಕ್ಲಿಯರ್ ಮಾಡಿ ಏನೈತಿ ಕ್ವಾಲಿಫೈ ಆದ್ರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ನಿಮ್ದು ನೆಕ್ಸ್ಟ್ ಏನೈತಿ ಜಾಯ್ನಿಂಗ್ ಲೆಟರ್ ಬರ್ತಿರ್ತೈತಿ. ಜಾಯ್ನಿಂಗ್ ಲೆಟರ್ ಮನೆಗೆ ಬರ್ತೈತಿ. ಅದ್ರೊಳಗೆ ಸಂಪೂರ್ಣ ಮಾಹಿತಿ ಇದ್ದಿರ್ತೈತಿ. ನೀವು ಎಲ್ಲಿ ವರ್ಕ್ ಮಾಡಬೇಕು, ಮತ್ತು ಎಂದು ಜಾಯ್ನಿಂಗ್ ಇದ್ದಿರ್ತೈತಿ, ಮತ್ತು ಯಾವ ಪ್ಲೇಸಿಗೆ ಹೋಗ್ಬೇಕು, ಅದ್ರೊಳಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಾರೆ ಜಾಯ್ನಿಂಗ್ ಲೆಟರ್ ಒಳಗೆ. ಮತ್ತು ಏನೈತಿ ಕೆಲವೊಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿ ಸಬ್ಮಿಟ್ ಮಾಡ್ಬೇಕಂತ ಅನ್ನತ್ತಿದ್ರಿ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು ನಿಮ್ಮ ಡಿವಿಷನಲ್ ಹೆಡ್ ಎಲ್ಲಿ ಬರ್ತೈತಿ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗತ್ತೆ. ನಿಮಗೆ ಏನೇ ಡೌಟ್ ಇದ್ರು, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಏನೇ ಡೌಟ್ ಇದ್ರು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಯಾಕಂದ್ರೆ ಮೇನ್ ಇವ್ರದನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ರೊಳಗೆ ರಿಸಲ್ಟ್ ಆಗಬೇಡ್ರಿ. ಮೇನ್ ಇವ್ರದನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್. ಅದಕ್ಕಾಗಿ ಏನೈತಿ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಏನೈತಿ ಮೆಡಿಕಲ್ ಸರ್ಟಿಫಿಕೇಟ್ ಬಗ್ಗೆ ಕೇಳ್ತಿದ್ರಿ. ಅದ್ರ ಬಗ್ಗೆನೂ ಕೂಡ ನನ್ನ ಪ್ರಿವಿಯಸ್ ವಿಡಿಯೋ ಏನೈತಿ ಒಂದು ವಿಡಿಯೋ ಮಾಡಿ ತಿಳಿಸಿನ ಮೆಡಿಕಲ್ ಸರ್ಟಿಫಿಕೇಟ್ ಬಗ್ಗೆ. ಇಲ್ಲಿ ನೋಡ್ರಿ ನನ್ನ ಮೇನ್ ಆಗಿ ಸಜೆಷನ್ ಬಂದ್ಬಿಟ್ಟು ಎಲ್ಲರೂ ಕೂಡ ಏನೈತಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ತೆಗಸ್ರಿ. ಗೌರ್ಮೆಂಟ್ ಹಾಸ್ಪಿಟಲ್ದಾಗ ತೆಗಸ್ರಿ. ಪ್ರೈವೇಟ್ ಹಾಸ್ಪಿಟಲ್ದಾಗ ಯಾರೊಬ್ರು ತೆಗಿಸ್ಬೇಡ್ರಿ. ಯಾವ ವಿದ್ಯಾರ್ಥಿಗೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ದಾಗ ಮೆಡಿಕಲ್ ಸರ್ಟಿಫಿಕೇಟ್ ತೆಗಿಸ್ಬೇಡ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಏನೈತಿ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದಿರ್ತಾವ ಅಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಅಂತ ತೆಗಸ್ರಿ. ಸೊ ಇದ್ರ ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಹೋಗ್ರಿ. ಕಂಪ್ಯೂಟರ್ ಸರ್ಟಿಫಿಕೇಟ್ನು ಕೂಡ ತೆಗೆದುಕೊಂಡು ಹೋಗ್ರಿ. ಮೆಡಿಕಲ್ ಸರ್ಟಿಫಿಕೇಟ್, ಕಂಪ್ಯೂಟರ್ ಸರ್ಟಿಫಿಕೇಟ್ ಮತ್ತು ಇದ್ರ ಜೊತೆಗೆ ಓವರ್ ಆಲ್ ಇನ್ನೊಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಕಾವ. ಆ ವಿಡಿಯೋ ನೋಡ್ರಿ. ಅದ್ರೊಳಗೆ ಏನೈತಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟನ. ಮತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಗ್ಗೆ ಕೇಳತ್ತಿದ್ರಿ ವಿದ್ಯಾರ್ಥಿಗಳು. ಏನೈತಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರ್ತೈತಿ, ಸ್ವಲ್ಪ ವೇಟ್ ಮಾಡಿರಿ, ನಿಮ್ಗೆ ಅಪ್ಡೇಟ್ ಕೊಡ್ತಾನೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ತೈತಿ ಅಂತ. ನಾವು ಒಂದು ವಿಡಿಯೋ ಮಾಡಿ ತಿಳಿಸಿನಿ. ನೆಕ್ಸ್ಟ್ ಮಂತ್ ಬರ್ತೈತಿ ಅಂತ ಹೇಳಿ, ನೆಕ್ಸ್ಟ್ ಮಂತ್ ಬರ್ತೈತಿ ಅಂತ ವಿಡಿಯೋ ಮಾಡಿ ತಿಳಿಸಿ. ನೆಕ್ಸ್ಟ್ ಮಂತ್ 100% ಬರ್ತೈತಿ. ಸ್ವಲ್ಪ ವೇಟ್ ಮಾಡಿರಿ. ರಿಸಲ್ಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರ್ತಾ ನಿಮ್ಗೆ ಅಪ್ಡೇಟ್ ಕೊಡ್ತಾನ. ಯಾಕಂದ್ರೆ ಈಗ ಯಾರೆಲ್ಲ ಈಗ ಸೆಲೆಕ್ಟ್ ಆಗಿರ್ತಾರ ಅಂತ ಅಭ್ಯರ್ಥಿ ಏನೈತಿ ಮಾರ್ಚ್ 23 ತನ ಐತಿ ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ದಿರ್ತೈತಿ. ಅವ್ರದ್ದು ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾರ್ಚ್ 23 ತನ ಇದ್ದಿರ್ತೈತಿ. ಅದಾದ್ಮೇಲೆ ಏನೈತಿ ನಿಮ್ಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಈಗ ಏನೈತಿ ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಎಷ್ಟು ವಿದ್ಯಾರ್ಥಿಗಳು ಏನೈತಿ ರಿಸಲ್ಟ್ ಹಾಕಾರ, ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ರಿಸಲ್ಟ್ ಹಾಕಾರ. ಮತ್ತೇನೈತಿ ಹಲವಾರು ವಿದ್ಯಾರ್ಥಿಗಳು ರಿಸಲ್ಟ್ ಹಾಕತ್ತಾರೆ. ಪ್ರತಿ ವರ್ಷ ಲಾಸ್ಟ್ ಇಯರ್ 2025 ನೋಡಿರ್ಬೋದು ಎಷ್ಟಂದ್ರೆ 6 ಮೆರಿಟ್ ಲಿಸ್ಟ್ ಬಿಟ್ಟಾರೆ. ಎದಕ್ಕೆ ಬಿಟ್ಟಾರೆ 6 ಮೆರಿಟ್ ಲಿಸ್ಟ್? ಈಗ ಏನು ಮಿಸ್ಟೇಕ್ ಆಗಿರ್ತಾರಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ಏನು ರಿಸಲ್ಟ್ ಹಾಕವಲ್ಲ, ಹಂಗೆ ಎಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಹಾಕಾರಲ್ಲ ಅದ್ರ ಬೇಸ್ ಮೇಲೆ ಏನೈತಿ ನಿಮ್ಗೆ ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಬರ್ತಿರ್ತಾವ. ಈಗ ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಏನೈತಿ ಬಹಳ ವಿದ್ಯಾರ್ಥಿ ಏನಾದ್ರು ರಿಸಲ್ಟ್ ಆದ್ರೆ ನಿಮ್ಗೆ 2ನೇ ಮೆರಿಟ್ ಲಿಸ್ಟ್ ಬಿಡ್ತಾರೆ. 2ನೇ ಮೆರಿಟ್ ಲಿಸ್ಟ್ ಒಳಗೆ ಏನೈತಿ ವಿದ್ಯಾರ್ಥಿಗಳು ರಿಸಲ್ಟ್ ಆದ್ರೆ 3ನೇ ಲಿಸ್ಟ್ ಬಿಡ್ತಾರೆ. 3ನೇ ರಿಸಲ್ಟ್ ಆದ್ರೆ 4ನೇ ಲಿಸ್ಟ್. ಈ ರೀತಿಯಾಗಿ ಮೆರಿಟ್ ಲಿಸ್ಟ್ ಹೋಗಿರ್ತಿರ್ತಾವ. ಈ ರೀತಿಯಾಗಿ ಏನೈತಿ ಮೆರಿಟ್ ಲಿಸ್ಟ್ ಹಾಕಿರ್ತದ. ಟೋಟಲ್ ಆಗಿ ನಮ್ಮ ಕರ್ನಾಟಕದವ್ರು 1028 ವೇಕೆನ್ಸಿ ಅದಾವ. ಒಟ್ಟು 1028 ವೇಕೆನ್ಸಿಗಳನ್ನ ಏನೈತಿ ಅವ್ರು ಭರ್ತಿ ಮಾಡ್ಕೋತಾರೆ. ಯಾಕಂದ್ರೆ 2 ಅಥವಾ 3ನೇ ಲಿಸ್ಟಿಗೆ ಹೋಗಿ ಸ್ಟಾಪ್ ಆಗ್ಬೋದು. ಯಾಕಂದ್ರೆ ಏನೈತಿ ಅದು ರಿಸಲ್ಟ್ ಹಾಕೋಲ್ಲ, ಅದ್ರ ಬೇಸ್ ಮೇಲೆ ಏನೈತಿ ನಿಮ್ಗೆ ಮೆರಿಟ್ ಲಿಸ್ಟ್ಗಳು ಬರ್ತಿರ್ತದ. ಈಗ ಹೋದ ವರ್ಷ ಏನೈತಿ ಲಾಸ್ಟ್ ಇಯರ್ 6 ಮೆರಿಟ್ ಲಿಸ್ಟ್ ಬಂದ ಅಂದ್ರೆ ಈ ವರ್ಷ 7 ಬರ್ಬೋದು, 8 ಬರ್ಬೋದು, ಇಲ್ಲಕಂದ್ರೆ 4 ಬರ್ಬೋದು. ಈ ರೀತಿಯಾಗಿದ್ದಿರ್ತೈತಿ. ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ಎಷ್ಟು ರಿಸಲ್ಟ್ ಅಲ್ಲ ಅದ್ರ ಬೇಸ್ ಮೇಲೆ ಏನೈತಿ ನಿಮ್ಗೆ ಮೆರಿಟ್ ಲಿಸ್ಟ್ಗಳು ಬರ್ತಿರ್ತಾವ. ನಾನು ನಿಮ್ಗೆ ಅಪ್ಡೇಟ್ ನೀಡ್ತಾನ. ಈಗ ಫಸ್ಟ್ ಮೆರಿಟ್ ಲಿಸ್ಟ್ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಲಿ. GDS ದವರಿಂದ ಏನೋ ಸ್ವಲ್ಪ ಮಾಹಿತಿ ಸಿಗ್ತಾರೆ, ಎಷ್ಟು ವಿದ್ಯಾರ್ಥಿ ರಿಸಲ್ಟ್ ಆದ್ರು ಅದ್ರ ಬಗ್ಗೆ ಏನಾದ್ರು GDS ದವ್ರಿಂದ ಸ್ವಲ್ಪ ಏನಾರ ಮಾಹಿತಿ ಏನು ಸಿಗ್ತಾನೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ GDS ಎಲ್ಲ ಅಪ್ಡೇಟ್ ನೀಡ್ತಾ ಇರ್ತಾನೆ.